ಗಾಡಿ ಬಚ್ಚಿದ್ರು ನೋಡು. ಅಯ್ಯಯ್ಯೋ ಇಲ್ಲಿ ನೋಡಿ ಏನು ಕತೆ ಆಗದ. ಯಾರು ಇಂಟ್ ಸಿಕ್ತಿದ್ದಲ್ಲಿ? ಹಾಂ ಹೂ ಏನು ಹೊಡ್ದಿದೆ ನೋಡಿ ಬ್ರದರು. ಯಾವ ಬಸ್ಸು ಏನೋ ಗೊತ್ತಿಲ್ಲ, ಆದರೆ ಬಂದು ಹೊಡೆತಕ್ಕೆ ಕಲ್ಲು ನೋಡಿ ಹೆಂಗೆ ಶೇಕ್ ಆಗ್ಬಿಡದ. ಪೀಸ್ ಸಹ ಕಿತ್ಕೊಂಡು ಹೊಂಟೋಗದ. ಅಯ್ಯೋಯ್ಯೋ ಹಾಂ ನೋಡ್ರಪ್ಪ ನೋಡಿ, ಗಿಗಡೆ ಎಲ್ಲ ಅರ್ಧ ಗೋಡೆನೇ ಕಿತ್ಕೊಂಡು ಹೊಂಟೋಗದ. ಹಾಂ ಇಲ್ಲಿ ನೋಡಿ, ಇಲ್ಲೆಲ್ಲ ಪೀಸ್ ಇಲ್ಲ, ಎಲ್ಲ ನಮ್ಮ ಕರ್ನಾಟಕ ಸಾರಿಗೆ ವಾಹನದ ಪ್ರಭಾವ ಇದು. ನೋಡಿ ಹಾಂ ಏನಾದ್ರು ನುಗ್ಬಿಟ್ಟಿದ್ರೆ ಏನಪ್ಪ ಕತೆ ಒಳಕ್ಕೆ. ಹಾಂ ಒಳಗಡೆ ನುಗ್ಬಿಟ್ಟಿದ್ರೆ ಪರಿಸ್ಥಿತಿ ಏನಾಗ್ತಿತ್ತು? ಎಲ್ಲ ಪೀಸು ಎಲ್ಲ ತುಕ್ತುಗುಡಾಗಿ ಹೋಗಿದೆ, ಕಲ್ಲು ಗಿಲ್ಲೆಲ್ಲ ಕಳ್ಕೊಂಡು. ಹಾಂ ಬಹುಶಃ ನಮ್ಮ ಕರ್ನಾಟಕ ಸಾರಿಗೆ ವಾಹನ ಬಂದಾಗೆ ನುಗ್ಗಿ ಅಲ್ಲಿಗೆ ಹೊಡೆದಿದೆ ಅಂತ ಹೇಳೋದಕ್ಕೆ ಬಯಸ್ತೀನಿ. ನಿಮ್ಮ ವಾಹನ ದಯವಿಟ್ಟು ನಿಮ್ಮ ಅಸ್ತಿತ್ವದಲ್ಲಿರಲಿ. ನಿಮ್ಮ ಅಸ್ತಿತ್ವ ಬಿಟ್ಟೋಯ್ತಾ ಈ ರೀತಿ ಆಗುತ್ತೆ. ಸ್ವಲ್ಪ ಮುಂದಕ್ಕೆ ನುಗ್ಗಿದ್ರೆ ಪಾತಾಳ ಆಯ್ತು, ಹೊರಟೋಗೋದು ಗಾಡಿ. ಹಾಂ ದಯವಿಟ್ಟು ಜೋಪಾನ ಬರಪ್ಪ, ಹುಷಾರಾಗಿ ಬನ್ನಿ. ಈ ಡೌನಲ್ಲಿ ಬಂದ್ ಬಸ್ಗಳು ಏನಾಗುತ್ತೆ, ಕಂಟ್ರೋಲ್ ಸಿಕ್ಕಲ್ಲ. ನೋಡಿ ಈ ರೀತಿ ಕಲ್ಲು ಪೀಸ್ ಆಗ್ಬಿಟ್ಟಿದೆ. ನಮ್ಮ ಕರ್ನಾಟಕ ಸಾರಿಗೆ ವಾಹನ ಬಂದು ಹೊಡೆದಿರೋದು. ಇಲ್ಲಿ ಭಾಳ ಒಂದು ಅಸಮಾಧಾನ ಏನಪ್ಪ ಅಂದರೆ, ನೋಡಿ ಇದನ್ನು ರೋಡ್ಗೆ ಕಟ್ಟಿದ್ದಾರೆ. ಇದನ್ನು ನೋಡಿ ಈ ಕಡೆ ಕಟ್ಟಬೇಕಿತ್ತು. ನೋಡಿ ಕಾರ್ಯ ಎಷ್ಟು ವೈಫಲ್ಯತೆ ಇದೆ. ಇದು ನೋಡಿ ಇಲ್ಲಿರಬೇಕು, ಆ್ಯಕ್ಚುಲಿ ಇಲ್ಲಿರಬೇಕು. ರೋಡ್ಗೆ ಸೇರಿಸಿ ಕಟ್ಬಿಟ್ಟವ್ರೆ ಈ ಕಟ್ಟೆನ. ಮೊದಲು ಇಲ್ಲಿತ್ತೇನೋ ಬಹುಶಃ, ನೋಡಿ ಅದಕ್ಕೆ ಕಳೆದ ಬಿಸಾಕವ್ರೆ. ಇಲ್ಲಿತ್ತೇನೋ ನೋಡಿ, ಇಲ್ಲಿದ್ದಿರೋ ಏನು ಸಮಸ್ಯೆ ಆಯ್ತಿರ್ಲಿಲ್ಲ ಅನ್ಕೋತೀನಿ. ಸೊ ಬಂದಂಥ ವಾಹನ ಈ ರೀತಿ ಹೊಡ್ಕೊಂಡಿದೆ. ಸೊ ಕಟ್ಟೆ ಸ್ವಲ್ಪ ಒಳಗಡೆ ಇದ್ದಿರೋ ಸರಿ ಆಗ್ತಿತ್ತು. ಇದೊಂಥರ ಅವೈಜ್ಞಾನಿಕ ಕಾಮಗಾರಿ, ಅರ್ಥ ಆಯ್ತಾ? ಅವೈಜ್ಞಾನಿಕ ಕಾಮಗಾರಿ ಅಂತ ಹೇಳೋದಕ್ಕೆ ಬಯಸ್ತೀನಿ. ದಯವಿಟ್ಟು ಸ್ವಲ್ಪ ಏನೋ ನೋಡಿ, ಇದು ಸರಿಯಾಗಿದೆ ನೋಡಿ, ಇದು ಇದು ಪರ್ಫೆಕ್ಟ್ ಆಗಿದೆ. ಅದು ಯಾತಿಗೆ ಇತ್ತ ಕಟ್ಟಿದ್ರು, ಕೆಲಸ ಜಾಸ್ತಿ ಹಿಡಿತದೆ ಅಂದ್ಬಿಟ್ಟು ಇತ್ತ ಕಟ್ಬಿಟ್ಟವ್ರೆ. ಆ ಕೆಲಸ ಆಗಬಾರ್ದು. ನೋಡಿ ಬಂದಂಥ ವಾಹನ ಹೊಡ್ಕೊಂಡಿದೆ. ಆದ್ದರಿಂದ ದಯವಿಟ್ಟು ಪ್ರವಾಸಿಗರು ಜೋಪಾನವಾಗಿ ಬನ್ನಿ. ಬಸ್ ಬಂದು ಹೊಡೆದಾಟಿಗೆ ಎಲ್ಲ ಪೀಸ್ ಆಗೋಗಿದೆ ಕಲ್ಲು.